ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡುವಂತಹ ಪ್ಲಾನ್ ನಿಮ್ಗಿದ್ಯಾ? ಹಾಗಿದ್ರೆ ಇವತ್ತಿನ ಸುದ್ದಿ ಖಂಡಿತ ನಿಮ್ಗೆ ಖುಷಿ ಕೊಡುತ್ತೆ. ಹೌದು, ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಏರಿಕೆ ಆಗ್ತಿದ್ದಂತಹ ಚಿನ್ನದ ಬೆಲೆಯಲ್ಲಿ ಈಗ ಭಾರಿ ಇಳಿಕೆ ಕಂಡು ಬಂದಿದ್ದು ಆಭರಣ ಖರೀದಿದಾರರು ಮತ್ತೆ ಹೂಡಿಕೆದಾರರಿಗೆ ಇದು ದೊಡ್ಡ ರಿಲೀಫ್ ಆಗಿದೆ. ಹಾಗಾದ್ರೆ ಇವತ್ತು ಚಿನ್ನ ಎಷ್ಟು ಅಗ್ಗ ಆಗಿದೆ, ಬೆಳ್ಳಿ ದರ ಎಷ್ಟಿದೆ, ಈ ಇಳಿಕೆಗೆ ಕಾರಣ ಏನು, ಎಲ್ಲವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಬೆಂಗಳೂರಿನ ಇಂದಿನ ದರವನ್ನ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 13,230 ರೂಪಾಯಿ ಆಗಿತ್ತು. 10 ಗ್ರಾಮ್ಗೆ 1,32,300 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 14,433 ರೂಪಾಯಿಗಳಾಗಿದ್ದು 10 ಗ್ರಾಮ್ಗೆ 1,44,330 ರೂಪಾಯಿಗೆ ಇಳಿದಿದೆ. ಅದೇ ರೀತಿ 18 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 10,825 ರೂಪಾಯಿಗೆ ವಹಿವಾಟಾಗ್ತಾ ಇದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಕಂಡು ಬಂದಿದೆ. ಪ್ರತಿ ಕೆಜಿ ಬೆಳ್ಳಿ ದರ ಸುಮಾರು 1,800 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. ಹಾಗಾದ್ರೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಎಷ್ಟು ವ್ಯತ್ಯಾಸ ಆಗಿದೆ? 22 ಕ್ಯಾರೆಟ್ ಚಿನ್ನ ನಿನ್ನೆ ಪ್ರತಿ ಗ್ರಾಮ್ಗೆ 13,400 ರೂಪಾಯಿ ಇತ್ತು. ಆದ್ರೆ ಇವತ್ತು 13,230 ರೂಪಾಯಿಗೆ ಇಳಿಕೆಯಾಗಿದೆ. ಅಂದ್ರೆ ಪ್ರತಿ ಗ್ರಾಮ್ಗೆ 170 ರೂಪಾಯಿ, 10 ಗ್ರಾಮ್ಗೆ 1,700 ರೂಪಾಯಿ ಕಡಿಮೆ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನ ಕೂಡ ನಿನ್ನೆ 14,618 ರೂಪಾಯಿಗಳಿತ್ತು. ಆದ್ರೆ ಇವತ್ತು 14,433 ರೂಪಾಯಿಗೆ ಇಳಿಕೆಯಾಗಿದೆ. ಅಂದ್ರೆ ಪ್ರತಿ ಗ್ರಾಮ್ಗೆ 185 ರೂಪಾಯಿ, 10 ಗ್ರಾಮ್ಗೆ 1,850 ರೂಪಾಯಿ ಇಳಿಕೆಯಾಗಿದೆ. ಇದು ಸತತ 2ನೇ ದಿನವೂ ಚಿನ್ನದ ದರದಲ್ಲಿ ಭಾರಿ ಇಳಿಕೆ ಕಂಡು ಬಂದಿರುವುದು ವಿಶೇಷ. ಇದೀಗ ಪ್ರಶ್ನೆ ಏನಂದ್ರೆ, ಚಿನ್ನದ ಬೆಲೆ ಯಾಕೆ ಇಳಿತಾ ಇದೆ? ಇದಕ್ಕೆ ಹಲವು ಜಾಗತಿಕ ಕಾರಣಗಳಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅಮೆರಿಕದ ಫೆಡರಲ್ ರಿಸರ್ವ್ ಮುಂದಿನ ವಾರ ಬಡ್ಡಿ ದರ ಹೆಚ್ಚಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿರೀಕ್ಷೆ ಹೆಚ್ಚಾಗಿದೆ. ಇದರ ಜೊತೆಗೆ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ, ಜಾಗತಿಕ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆ ಹಾಗೂ ತೈಲ ಬೆಲೆಗಳ ಏರಿಳಿತವು ಚಿನ್ನದ ಬೆಲೆಯ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಇನ್ನೊಂದೆಡೆ MCX ಮಾರುಕಟ್ಟೆಯಲ್ಲೂ ಚಿನ್ನ ಮತ್ತು ಬೆಳ್ಳಿ ಎರಡು ಇಳಿಕೆಯಲ್ಲೇ ವಹಿವಾಟಾಗ್ತಾ ಇದೆ. MCX ನಲ್ಲಿ 10 ಗ್ರಾಂ ಚಿನ್ನದ ಫ್ಯೂಚರ್ಸ್ 1.42 ಲಕ್ಷ ರೂಪಾಯಿಗಳಿಗಿಂತ ಕೆಳಗಡೆ ವಹಿವಾಟು ನಡೆಸ್ತಾ ಇದ್ರೆ, ಬೆಳ್ಳಿ ಫ್ಯೂಚರ್ಸ್ ಕೂಡ ಪ್ರತಿ ಕೆಜಿಗೆ 2.19 ಲಕ್ಷ ರೂಪಾಯಿಗಳಿಗಿಂತ ಕೆಳಮಟ್ಟಕ್ಕೆ ಇಳಿದಿದೆ. ಒಟ್ಟಿನಲ್ಲಿ ಸತತ 2ನೇ ದಿನವೂ ಕೂಡ ಚಿನ್ನ ಮತ್ತೆ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದ್ದು ಆಭರಣವನ್ನ ಖರೀದಿಸಲು ಯೋಜನೆ ಮಾಡಿಕೊಂಡವರಿಗೆ ಇದು ಒಂದು ಉತ್ತಮ ಅವಕಾಶ ಅಂತಾನೆ ಹೇಳಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕ ಬಡ್ಡಿ ದರ ನಿರ್ಧಾರ, ಜಾಗತಿಕ ಆರ್ಥಿಕ ಬೆಳವಣಿಗೆಗಳು ಮತ್ತೆ ಅಂತಾರಾಷ್ಟ್ರೀಯ ಬೆಳವಣಿಗೆಗಳನ್ನ ಅವಲಂಬಿಸಿ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಳಿತವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೂಡಿಕೆ ಮಾಡುವಂತಹ ಮುನ್ನ ಮಾರುಕಟ್ಟೆಯ ಬೆಳವಣಿಗೆಗಳನ್ನ ಗಮನಿಸೋದು ಉತ್ತಮ.